ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ರಿಸರ್ವ್ ಬ್ಯಾಂಕ್ನಲ್ಲಿ ಜನಜಂಗುಳಿ ಸೇರಿದೆ. ತಮ್ಮ ಹಣ ವಿನಿಮಯ ಮಾಡಿಕೊಳ್ಳಲು ಜನರು ಪರದಾಡ್ತಿದ್ದಾರೆ. ಎಟಿಎಂಗಳಲ್ಲಿ ಇವತ್ತಿಂದ ಹಣ ಬರುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಒಂದಷ್ಟು ಕಡೆ ಎಟಿಎಂಗಳಲ್ಲಿ ಹಣ ಬರ್ತಾ ಇದೆ, ಇನ್ನಷ್ಟು ಎಟಿಎಂಗಳಲ್ಲಿ ಹಣವನ್ನೇ ಹಾಕಿಲ್ಲ. ಸಾರ್ವಜನಿಕರು ಈ ಕುರಿತಂತೆ ಸಾಕಷ್ಟು ಪರದಾಡ್ತಿದ್ದಾರೆ. ಕೆನರಾ ಬ್ಯಾಂಕ್ ಬಳಿಯೂ ಕೂಡ ಅಲ್ಲಿನ ಜನರ ಕಷ್ಟ ಹೇಳುತ್ತಿರೋದು. ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಹಣ ವಿನಿಮಯ ಮತ್ತು ಜಮಾವಣೆಗೆ ನಿಂತ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ತಿಳಿಸ್ಕೊಡ್ತಾರೆ, ನೋಡೋಣ. ಮೋದಿ ಅವರು ಮಾಡಿರೋ ಹೊಸ ಪ್ಲಾನ್ ಇಂದ ಎಲ್ಲರೂ ಕೂಡ ಬ್ಯಾಂಕ್ ನಲ್ಲಿ ಕಾಯೋ ತರ ಆಗಿದೆ. ನಾವೀಗ ಬನಶಂಕರಿಯಲ್ಲಿರೋ ಒಂದು ಬ್ಯಾಂಕ್ ನಲ್ಲಿ ಇದೀವಿ, ಕೆನರಾ ಬ್ಯಾಂಕ್ ನಲ್ಲಿ. ಸೊ ಇಲ್ಲಿನ ಜನರಿಗೆ ಏನ್ ತೊಂದರೆ ಆಗ್ತಿದೆ ಈ ಒಂದರಿಂದ, ಎಲ್ಲರೂ ಕೂಡ ಬ್ಯಾಂಕ್ ನಲ್ಲಿ ಕಾಯ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾವು 7:30 ಬಂದವರು ತರ ಸುಮ್ಮನೆ ಎಲ್ಲ ಬಂದಲ್ಲಿ ನಿಂತ್ಕೊಳ್ತಾ ಇದ್ರೆ ನಾವು ನಿಂತ್ಕೊಂಡು ಕೆಲಸ ಕಾರ್ಯ ಬಿಟ್ಟು ಹೆಂಗೆ ಲೈನ್ ಕರೆಕ್ಟ್ ತಾನೇ ಬರ್ಬೇಕಂತ ಸರ್. 7:30 ಬಂದು ನಿಂತಿದ್ವಿ ನೋಡಿ, ಎಲ್ಲ ಬಂದು ನಿಂತಿದ್ದಾರೆ. ನಾವು ಕೆಲಸಕ್ಕೆ ರಜಾ ಹಾಕಿ ನಿಂತಿದ್ವಿ. ಹೆಂಗೆ 10 ಗಂಟೆ ಬ್ಯಾಂಕ್ ಓಪನ್ ಮಾಡ್ತಾರಲ್ವಾ, ಯಾರೋ ಒಬ್ಬರ MLAಗಳು ಇಲ್ಲ, MP ಇವರೆಲ್ಲ ಇರ್ತಾರಲ್ಲ ಯೂತ್ಗಳು, ಯಾರು ಒಂದ್ 4 ಜನ ಕಳಿಸ್ಬೇಕಿಲ್ಲ. ಟೋಕನ್ ಕಳಿಸಿದ್ರೆ ಹೆಲ್ಪ್ ಆಗಲ್ಲ ಜನಗಳಿಗೆ. ಏನಂದ್ರೆ ಏನಿಲ್ಲ ಫೆಸಿಲಿಟಿ. ಬೆಳಗ್ಗೆಯಿಂದ ಬಂದು ಸಾಯ್ತಾ ಇದೀವಿ, ನೀರಿಲ್ಲ ಏನಿಲ್ಲ. ಇಷ್ಟು ಜನ ಸಾಯ್ಬೇಕಾ ಪಬ್ಲಿಕ್ಗಳು ಎಲ್ಲ? ಏನೋ ನಾವು ಹೇಳ್ಬೇಕು. ನೋಡಿದ್ದಾರೆ 800 ಇಶ್ಯೂ ಮಾಡಿದ್ದಾರೆ, ಮೋದಿ ಅವ್ರು ಮಾಡಿರೋದು ಈ ತರ ತೊಂದರೆಗಳೆಲ್ಲ ಅನುಭವಿಸ್ಬೇಕಂದ್ರೆ ಇವರೆಲ್ಲ ಏನ್ ಮಾಡ್ತಾ ಇದ್ರು, ಇವರೆಲ್ಲ ಹೆಲ್ಪ್ ಮಾಡ್ಬೇಕು ಸ್ವಲ್ಪ. ಇಲ್ವಾ ಇಲ್ಲಿರೋರು ಬರ್ತಿರೋರು ಯಾರು ಇಲ್ವಾ? ಎಲ್ಲ ಕೇಳ್ಬೇಕು. ಜನಗಳು ಬಂದು ಇಷ್ಟು ತೊಂದರೆ ಮಾಡಿಸ್ತಿರಲ್ಲ, ಅದೆಲ್ಲ ಹೆಲ್ಪ್ ಆಗಲ್ವಾ? ಮಾಡಿಸ್ಬೇಕು ಸರ್, ಎಲ್ಲಾನು ಒಳ್ಳೇದ್ ಮಾಡಿಸಿ. ಅಲ್ಲ, 2 ದಿನದಿಂದ ಹಿಂಗೆ ಮಾಡ್ತಾರೆ. ನಿನ್ನೆ ಅಷ್ಟೇ 800 ಚೀಲ ಅವರು ಟೋಕನ್ ಇಶ್ಯೂ ಮಾಡಿದ್ದಾರೆ. ಬಟ್ ಅಲ್ಲೇ ಬಂದು ಬರೀ 600 ಚೀಲ ಟೋಕನ್ ಅಷ್ಟೇ. ಇಮಿಡಿಯೇಟ್ ಏನಾದ್ರು ಇಲ್ಲ ಓಲಿ ಟೋಕನ್ ಕಂಟಿನ್ಯೂ ಮಾಡಿ ಅದು ಮಾಡ್ತಾ ಇಲ್ಲ. ಅದೇ ತರ ಬೆಳಗ್ಗೆ ಬಂದು ನಿನ್ನೆ 9 ಗಂಟೆಯಿಂದಾನು ಕಾದು 6 ಗಂಟೆ ತನಕ ಇದ್ದು ಹೋಗಿದ್ದೀವಿ. ಟೋಕನ್ ಆ ಕಡೆ ಬಿಸಾಕ್ಬಿಟ್ಟು ಆಗೋಯ್ತು, ಹೋಗಿ ಅಂತ ಕಳ್ಸಿಬಿಡ್ತಾವ್ರೆ. ಈಗ ಬಂದ್ರೆ ಇಷ್ಟೊಂದು ಕ್ಯೂ ಇದೆ, ಜಲ್ದಿ ಬಂದು ಏನಾದ್ರು ಮಾಡ್ಬೇಕು. ಅವ್ರದ್ದು ಟೈಮಿಂಗ್ 9 ಗಂಟೆ, 10 ಗಂಟೆ ಅಂತ ಹೇಳ್ಬಿಟ್ಟು ಅವರು ಇನ್ನೂ ಇಷ್ಟಿದ್ರೆ ಅಲ್ಲಿ ತನಕ ಹೋಗುತ್ತೆ ಕ್ಯೂ. ರೋಡ್ ಮೇನ್ ರೋಡ್ಗೆಲ್ಲ ಹೋಗಿದೆ, ಹಂಗೆ ಹಿಡ್ಕೊಂಡು ಹೋಗಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲ, ಬರೀ 7 ಗಂಟೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. 7 ಗಂಟೆಯಿಂದ ಟೈಮ್ ಇದ್ ಮಾಡಿದ್ವಿ ಅಂತ ಏನು ಮಾಡ್ತಾ ಇಲ್ಲ ಇಲ್ಲಿ ಬ್ಯಾಂಕ್ ಅವರು. ನಾನು ಹೇಳ್ತಾರೆ 6 ಗಂಟೆಗೆ ಕ್ಲೋಸ್, ಕ್ಯಾಶ್ ಇಲ್ಲ ಅಷ್ಟೇ 6 ಗಂಟೆ ಕ್ಲೋಸ್. ಇವರು ಮೋದಿ ಅವರು ಹೇಳ್ತಾ ಇದ್ದಾರೆ ಈ ನ್ಯೂಸ್ ಎಲ್ಲ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ. ಟೈಮ್ ಹೆಚ್ಚು ಮಾಡಿ, ಟೈಮ್ ಹೆಚ್ಚು ಎಲ್ಲಿ ಟೈಮ್ ಮಾಡಿದ್ದಾರೆ? ಎಲ್ಲ ಟೈಮ್ ಕಮ್ಮಿನೇ ಮಾಡ್ತಾ ಇರೋದು. ಸೇಮ್ ಟೈಮಲ್ಲಿ 5 ಗಂಟೆ ಕ್ಲೋಸ್ ಬ್ಯಾಂಕ್ ಅಷ್ಟೇ. ಎಟಿಎಂ ಬೂತ್ ಇದೆಯಲ್ಲ, ಆ ಎಟಿಎಂ ಬೂತ್ ಚಿಕ್ಕದಿರೋದು. ಈ ಪಬ್ಲಿಕ್ ತಗೊಂಡ್ ಬಂದಾಗ್ರೆ ಯಾವತ್ ನೋಡಿದ್ರು ಅದು ನಾನ್ ಸ್ಟಾಪ್ ಇಷ್ಟ ರಿಪೇರಿ ಇದೇ ಆಗ್ತಾ ಇದೆ. ಸುಮಾರು 1.5 ತಿಂಗಳು 2 ತಿಂಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟೇ ಡಬ್ಬ ಇರೋದು, ತುಂಬೋಗ್ಬಿಡ್ತಾ ಸೋಲ್ಡ್ ಔಟ್. ಸ್ವಲ್ಪ ದೊಡ್ಡದ್ ಮಾಡಿ ನೋಡ್ರೆ, ಇದಕ್ಕೆ ಬ್ಯಾಂಕಿಗೆ ಇಷ್ಟು ಇದಿದೆ, ಅದ್ ನೋಡ್ರೆ ಇಷ್ಟಿದೆ. ಇನ್ನು ಟೈಮ್ಗಳಿರಲ್ಲ, ಆ ಕಡೆ ಹೋಗಿ ನೋಡೋಣ ಅಂದ್ರೆ ಈ ತರ ಕಷ್ಟಗಳು. ಇವತ್ತಿಂದ ಅಂದ್ರೆ ಎಟಿಎಂಗಳು ವರ್ಕ್ ಆಗಬೇಕಾಗಿತ್ತು. ಸೊ ಕೆಲವೊಂದು ಎಟಿಎಂಗಳು ಬೆಂಗಳೂರಿನಾದ್ಯಂತ ವರ್ಕ್ ಆಗ್ತಾ ಇಲ್ಲ. ಸೊ ಏನ್ ಹೇಳ್ತಾರೆ, ಏನ್ ತೊಂದರೆ ಆಗ್ತಾ ಇದೆ? ಏನಾದ್ರು ಜನ ಜಾಸ್ತಿ ಇದಾರೆ, ಪಬ್ಲಿಕ್ಗೆ ತೊಂದರೆ ಏನಂದ್ರೆ ದುಡ್ಡು ಖರ್ಚುಗಳಿರಲ್ಲ, ಅದನ್ನೇ ಮಡಿಕೊಂಡಿರ್ತೀವಿ, ಖರ್ಚಿಗೆ ಬರ್ತೀವಿ. ದುಡ್ಡಿಲ್ಲ ಅಂದ್ರೆ 500 ರೂಪಾಯಿ ಹೋಗಲ್ಲ ಅಂತಾರೆ. ಏನ್ ಮಾಡೋಣ ನಾನು ಹೇಳಿ? ಯಾರು ತಗೊಳಲ್ಲ, ಏನ್ ಮಾಡೋಣ ಹೇಳಿ? ಅದಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ, ಕೆಲಸ ಕಾರ್ಯ ನಿಂತಿದ್ದೀವಿ. ಇಲ್ಲೂ ಈ ತರ ಅಂದ್ರೆ ಹೆಂಗೆ? ಏನೋ ಒಂದು ಅನುಕೂಲ ಇರ್ಬೇಕಲ್ಲ. ಸೊ ಏನು ಅಂತಂದ್ರೆ ಇಲ್ಲಿನ ಜನಗಳೇನಿದ್ದಾರೆ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಕಾಯ್ತಿದ್ದಾರೆ. ನಾವೀಗ ನೋಡ್ಬೋದು ಎಟಿಎಂ ಕೂಡ ಕೆನರಾ ಬ್ಯಾಂಕ್ ನ ಎಟಿಎಂ ಇದೆ, ಇದು ಕೂಡ ವರ್ಕ್ ಆಗ್ತಾ ಇಲ್ಲ. ಏನು ನಿನ್ನೆ ಮೊನ್ನೆ ಎಟಿಎಂಗಳು ಬಂದಾಗಿತ್ತು, ಆದ್ರೆ ಇವತ್ತಿಂದ ಎಟಿಎಂಗಳು ವರ್ಕ್ ಆಗ್ಬೇಕಾಗಿತ್ತು. ಆದ್ರೆ ಎಟಿಎಂ ನಲ್ಲಿ ನೋಡ್ಬೋದು ಯಾರು ಜನ ಕೂಡ ಇಲ್ಲ, ಮತ್ತೆ ನಾಟ್ ವರ್ಕಿಂಗ್ ಅಂತ ಹೇಳಿ ಬೋರ್ಡ್ ಸಹ ಹಾಕಿದ್ದಾರೆ. ಈ ರೀತಿಯಾಗಿ ಏನು ಅಂತಂದ್ರೆ ಜನಗಳೇನಿದ್ದಾರೆ ಬ್ಯಾಂಕ್ ನ ಮುಂದೆ 6 ಗಂಟೆಯಿಂದಾನೇ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮಲ್ಲಿರೋ 500 ರೂಪಾಯಿ ಮತ್ತೆ 1000 ರೂಪಾಯಿನ ಎಕ್ಸ್ಚೇಂಜ್ ಮಾಡೋಕೆ ಸೊ ಬ್ಯಾಂಕ್ ನಲ್ಲಿ ನಿಂತಿದ್ದಾರೆ. ತುಂಬಾನೇ ದೊಡ್ಡ ಕ್ಯೂ ಇದೆ. ಸೊ ಇದರಿಂದ ಜನಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ನವೀನ್, ಜನಶ್ ನ್ಯೂಸ್, ಬೆಂಗಳೂರು.